ದೇಶದ ಸಂಪತ್ತಿದು. ಅದಕ್ಕೆ ಯಾಕೆ ನೀಟು, ಬೂಟು, ಲೂಟು, ಕೋಟು, ನಾಟು, ಶಾಟು. ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ ಅಂದ್ರೆ ಏನಾಗ್ಲೂ ನಡೆಯುತ್ತೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಎಲ್ಲ ಹಾಕೊಂಡಿದ್ದಾರೆ. ಎಲ್ಲರೂ ಹೇಳದಂಗೆ ಇವ್ರು ಯಾಕೆ ಬೇಕು ಹಾಗಾದ್ರೆ? ನಮ್ಮ ಆಡಳಿತ ಮಾಡೋರು ಇದು ಸರ್ಕಾರದ ಕೆಲಸ ದೇವರ ಕೆಲಸ ಜುಮ್ಲಾ. 72 ಲಕ್ಷ ವಾಚು, 1 ಕೋಟಿ ರೂಪಾಯಿ ಕಾರು, 5 ಕೋಟಿ ರೂಪಾಯಿ ಕಾರು. ಇವರೆಲ್ಲ ಹೆಂಗಾಗ್ತಾರೆ? ಇದು ಏನ್ ದೇವರ ಕೆಲಸ ಮಾಡೋರ ಇವ್ರು? ಇದು ಏನ್ ದೇವರ ಕೆಲಸ ಮಾಡೋರ ಇವ್ರು? ರಾಜಕಾರಣಿಗಳ ಪ್ರಕಾರ ದೇವರೇ ಕೆಲಸ ಮಾಡದಿದ್ರೆ ಇವರೆಲ್ಲ ಇಷ್ಟೊಂದು ದೊಡ್ಡದಾರ ಆಗ್ತಿರ್ಲಿವಲ್ಲ. ದೇವ್ರಿಗೆ ಯಾಕೆ ಅವ್ರ ಒಬ್ರಿಗೆ ಮಾತ್ರ ಆಶೀರ್ವಾದ ಮಾಡ್ತಾನೆ? ಒಂದು ಮಾಫಿಯಾ. ನೀವು ನೋಡಿದ ಕೆಲವೊಬ್ರು ಪೊಲಿಟಿಷಿಯನ್ಗಳು ಇದ್ದೇ ಇರ್ತಾರೆ. ಓಕೆ, ಈ ಮನುಷ್ಯ ಬೆಸ್ಟ್ ಅಪ್ಪ. ನಿಜ ಹೇಳ್ಬೇಕಂದ್ರೆ ಯಾರಿಲ್ಲ. ಸೈಡ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಇಸ್ ಮೈ ಬಿಸ್ನೆಸ್. ಈ ಪವರ್ ಪಾಲಿಟಿಕ್ಸ್ ಮತ್ತೆ ಈ ಹೋರಾಟದ ಪಾಲಿಟಿಕ್ಸ್ ಇರುತ್ತಲ್ಲ, ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ ಸರ್. ಇದು ಪ್ರೊಟೆಸ್ಟ್ ಪಾಲಿಟಿಕ್ಸ್. ಯಾರು ದುಡ್ಡು ಮಾಡಿಲ್ಲ ಹೇಳಿ ನೀವು? ಮೋದಿ ಅವ್ರು ದುಡ್ಡು ಮಾಡಿಲ್ಲ. ಪ್ರಧಾನ ಮಂತ್ರಿಗೆ ಸಂಬಳ ಎಷ್ಟು? ಫ್ರೀಯಾಗಿ ದೇಶ ಕಾಯ್ತಾರೆ ಸರ್. ಒಂದು ಸೂಟು 3-4 ಲಕ್ಷ, ಒಂದು ದಿವಸಕ್ಕೆ 5 ಸೂಟ್ ಹಾಕ್ತಾರೆ. ಮೇಕಪ್ ಖರ್ಚು 1 ವರ್ಷಕ್ಕೆ 84 ಕೋಟಿ. ಮತ್ತೆ ಇದಕ್ಕೆಲ್ಲ ಯಾರು ಖರ್ಚು? ವೀಕ್ಷಕರೇ ನಮಸ್ಕಾರ. ಇವತ್ತು ನಮ್ಮ ಜೊತೆ ಒಬ್ಬ ವಿಶೇಷ ವ್ಯಕ್ತಿ ಇದ್ದಾರೆ. ಅವರು ಆಕ್ಟಿವಿಸ್ಟ್ ಕೂಡ. ಆಕ್ಟಿವಿಸ್ಟ್ಗಿಂತ ಮುಂಚೆ ಅವರು ಅಡ್ವೊಕೇಟ್, ಹೈಕೋರ್ಟ್ ಆ್ಯಂಡ್ ಸುಪ್ರೀಂ ಕೋರ್ಟ್. ಅದನ್ನು ಹೊರತುಪಡಿಸಿ ಒಳ್ಳೆ ಹೋರಾಟಗಾರರು ಕೂಡ. ಮತ್ತು ಎಲ್ಲಿ ಜನಗಳಿಗೆ ಸಮಸ್ಯೆ ಇರುತ್ತೆ ಇಮ್ಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತಾರೆ, ಅಲ್ಲಿ ಹೋಗ್ತಾರೆ ಆ ಜಾಗಕ್ಕೆ. ಏನು ಬೇಕು ಅಂದರೆ ಆ್ಯಸ್ ಎ ಲಾಯರ್ ಆಗಿ ಹೋಗಲ್ಲ, ಒಂದು ಮಾನವೀಯತೆ ಇಟ್ಕೊಂಡು ಹೋಗ್ತಾರೆ ಅಂತ ನನಗೆ ಅನಿಸಿರೋದು ಅವ್ರನ್ನ ನೋಡ್ತಾ ಬಂದಿರೋದ್ರಿಂದ. ಸೊ ಹಾಗಾಗಿ ಆ ವಿಶೇಷ ವ್ಯಕ್ತಿ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವ್ರು ಬೇರೆ ಯಾರೂ ಅಲ್ಲ, ಅಡ್ವೊಕೇಟ್ ಬಾಲನ್ ಸರ್. ನಮಸ್ಕಾರ ಸರ್. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಎಸ್ ಸರ್. ಸೊ ಒಂದು ಈಗ ಫಸ್ಟ್ ಪ್ರಪ್ರಥಮವರೆಗೆ ನಾವು ಮಾತಾಡಬೇಕಾಗಿರೋದು ಒಂದು ಡೆಲ್ಲಿ ನೀಟ್ ಎಕ್ಸಾಮ್ ಬಗ್ಗೆ, ತದನಂತರ ಬೇರೆ ಬೇರೆ ವಿಚಾರ ಮಾತಾಡೋಣ ಸರ್. ಸರ್, ನೀಟ್ ಎಕ್ಸಾಮ್ದು ಪೇಪರ್ ಲೀಕ್ ಆಗಿ ಇಷ್ಟು ದಿನ ಸ್ಟ್ರೈಕ್ ಮಾಡ್ತಾಯಿದ್ರು, ಪ್ರೊಟೆಸ್ಟ್ ಮಾಡ್ತಾಯಿದ್ರು ಸ್ಟೂಡೆಂಟ್ ಮೂಮೆಂಟ್. ದೇರ್ ಇಸ್ ನೋ ಪೊಲಿಟಿಕಲ್ ಇದು ಅನಿಸುತ್ತೆ. ಈ ನೋಡಿದ ಮಟ್ಟಿಗೆ ಇದು ಹಿಂದೆ ಯಾವುದೇ ಪೊಲಿಟಿಕಲ್ ಪಾರ್ಟಿಗಳು ಸಪೋರ್ಟ್ ಇಲ್ಲದೇ ಸ್ಟೂಡೆಂಟ್ ಮೂಮೆಂಟು ಮಾಡಿದ್ದಾರೆ. ಸೊ ನಿಮಗೆ ಇದರ ಬಗ್ಗೆ ಏನು ಅನಿಸುತ್ತೆ? ಫಸ್ಟ್ ಥಿಂಗ್, ಈಗ ಈ ಸರ್ಕಾರ ಆಡಳಿತವರು, ಸ್ಪೆಷಲಿ ಪ್ರೈಮ್ ಮಿನಿಸ್ಟ್ರು, ಹೋಮ್ ಮಿನಿಸ್ಟ್ರು ಏನು ಅಂದ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಏನಾಗಲೂ ನಡೆಯುತ್ತೆ. ಸುಳ್ಳು ಹೇಳ್ಬೋದು, ಜುಮ್ಲಾ ಅಂತ ಹೇಳ್ಬೋದು, ಏನಾಗಲೂ ನಡೀಬೋದು ಅನ್ನೋ ಒಂದು ಭಾವನೆ ಬಂದುಬಿಟ್ಟಿದೆ. ಈ ನೀಟು ಇದನ್ನು ಯಾಕೆ ತಂದರು? ನೀಟು ಏನಕ್ಕೆ ಬೇಕಾಗುತ್ತೆ? ನಮ್ಮ ದೇಶ ಅಂದರೆ ಸ್ಟ್ರಕ್ಚರ್ ಒಂದೇ ರೀತಿಯಲ್ಲಿ ಇಲ್ಲ. ಅಲ್ಪಸಂಖ್ಯಾತರು ಇದ್ದಾರೆ, ಆದಿವಾಸಿಗಳಿದ್ದಾರೆ, ಹಿಂದುಳಿದವರು ದಲಿತರು ಇದ್ದಾರೆ, ಅದರಲ್ಲಿ ಲೆಫ್ಟು ರೈಟ್ ಅಂದಿದ್ದಾರೆ, ಇನ್ನು ಬುಡಗಟ್ಟು ಜನಾಂಗಗಳಿದ್ದಾರೆ, 5th ಜನರೇಷನ್ 6th ಜನರೇಷನ್ ಡೆವಲಪ್ ಆಗಿರುವ ಬ್ರಾಹ್ಮಣರಿದ್ದಾರೆ, ಕ್ಷತ್ರಿಯರಿದ್ದಾರೆ, ವೈಶ್ಯರಿದ್ದಾರೆ. ಇಂದ ಊರಂದರೆ ಊರಲ್ಲ. ನೀವು ಶ್ರೀಲಂಕಾ ಹೋದ್ರೆ ಊರಂದ್ರೆ ಊರು, ಇಲ್ಲಿ ಊರಂದ್ರೆ ಊರಲ್ಲ. ಇದು ಕೇರಿ, ಇದು ಅಗ್ರಹಾರ, ಇದು ಗೌಡ್ರ ಊರು, ಇದು ಕುರುಬರ ಊರು, ಹಿಂಗಿದೆ ಸ್ಟ್ರಕ್ಚರು. ಈಗ ಸಿಟಿ ಬೆಂಗಳೂರು ಅಂದರೆ ಬೆಂಗಳೂರಲ್ಲ. ಬೆಂಗಳೂರಲ್ಲಿ 44 ಲಕ್ಷ ಜನ, 1400 ಸ್ಲಮ್ಗಳಲ್ಲಿ ಬಾಳ್ತಾ ಇದ್ದಾರೆ. ಹೈ ಫೈ ಬಿಲ್ಡಿಂಗ್, ವಿಲ್ಲಾ ಇದೆ. ಅಂದರೆ ಡಿಫ್ರೆಂಟ್ಲಿ ಸ್ಟ್ರಕ್ಚರ್ಡ್. ಇದು ಎಲ್ಲದವನ್ನು ಒಂದೇ ನೀಟಲ್ಲಿ ಬಿಟ್ಟರೆ ಹೆಂಗಾಗುತ್ತೆ? ಅದ್ರ ಮೇಲೆ ಇರೋರು ಎಲ್ಲ ಹೊಡ್ಕೊಂಡು ಹೋಗ್ತಾರೆ, ಕೆಳಗಡೆ ಇರೋರು ಅಲ್ಲೇ ಇದ್ಬಿಡ್ತಾರೆ. ಅದಕ್ಕೆ ಏನು ಮಾಡಿದ್ರು, ಈ ಸ್ವತಂತ್ರ ಬಂದ ನಂತರ ಇವ್ರಿಗೊಂದು 5%, ಅವ್ರಿಗೊಂದು 10%, 18%, 27%. ಒಂದು ಕ್ವಶನ್ ಬೇಕಾಗುತ್ತೆ. ಈಗ ಮೊಹಮ್ಮದ್ ಅಲಿ ಒಳ್ಳೆ ಬಾಕ್ಸರು, ಒಬ್ಬ ಮಾಲ್ನ್ಯೂರಿಶ್ಡ್ ಮನುಷ್ಯನನ್ನು ಬಿಟ್ಟು ಬಾಕ್ಸಿಂಗ್ ಮಾಡಿ ಅಂದ್ರೆ ಹೆಂಗ್ ಮಾಡಕ್ಕಾಗುತ್ತೆ? ಅವನು ಒಂದು ಶಾಟ್ ಅಲ್ಲೇ ಹೊಡೆದ್ಬಿಡ್ತಾನೆ. ಅಂದ್ರೆ ಈ ಸ್ಟ್ರಕ್ಚರ್ ಹಂಗಿರುವಾಗ
ಸ್ವಲ್ಪ ಕ್ವಶನ್ ಬೇಕಾಗುತ್ತೆ ಅಲ್ವಾ? 1800 ವರ್ಷ ರಿಸರ್ವೇಶನ್ ಯಾರಿಗಿತ್ತು? 3000 ವರ್ಷ ಯಾರಿಗೆ ರಿಸರ್ವೇಶನ್? ಆಡಳಿತ ಕ್ಷತ್ರಿಯರದು, ಅವ್ರನ್ನ ಬಿಟ್ಟು ಬೇರೆ ಯಾರು ಬರೋಕೆ ಸಾಧ್ಯನೇ ಇಲ್ಲ. ನೋಡಿ, ನೀವು ದ್ರೋಣಾಚಾರ್ಯ ಏಕಲೈವನ್ನು, ಅರ್ಜುನನ್ ಅಂದ್ರೆ ಏಕಲೈವನ್ನು ಕೀಳು ಜಾತಿ, ಅದರಿಂದ ಅವನಿಗೆ ಬಿಲ್ಲು ಬಿದ್ದೆ ಕೊಡೋದಿಲ್ಲ. ದ್ರೋಣಾಚಾರ್ಯ ಟೀಚರು ಯಾರಿಗೆ? ಬರೀ ಕ್ಷತ್ರಿಯರ ಕಲೆ ಅದು. ಅದೇ ರೀತಿ ಬ್ರಾಹ್ಮಣರು, ಅದೇ ರೀತಿ ವೈಶ್ಯರು, ಬಿಸ್ನೆಸ್ ಅವ್ರದ್ದು. ಮತ್ತೆ ಬೇರೆಯವರು ನಾವು ಊಟ ಮಾಡಬಾರ್ದು, ಓದಬಾರ್ದು, ಒಳ್ಳೆ ಮನೆಯಲ್ಲಿ ಇರಬಾರ್ದು, ನಮಗೂ ಇದಕ್ಕೆ ಈ ತರ ಒಂದು ಸಮಾಜ ಇದು. ಇದರಲ್ಲಿ ನೀಟ್ ಅಂತ ತಂದ್ರೆ ಏನಾಗುತ್ತೆ? ಶ್ರೇಷ್ಠತೆ ಆಗುತ್ತೆ. ಬ್ರಾಹ್ಮಣರಿಗೆ, ಬನಿಯ, ವೈಶ್ಯರು, ದುಡ್ಡಿರೋರ್ಗೆ ಮಾತ್ರ ಪೊಸಿಷನ್ ಸಿಗುತ್ತೆ, ಬೇರೆಯವ್ರಿಗೆ ಸಿಗೋದಿಲ್ಲ. ಹಾಗಾದ್ರೆ ನೀಟ್ ಯಾಕೆ? ಎಲ್ಲರೂ ಎಂಜಿನಿಯರ್ ಆಗ್ಬೇಕು, ಆಗ್ಲಿ ಬಿಡಿ, ಡಾಕ್ಟರ್ ಆಗ್ಲಿ, ಆರ್ಕಿಟೆಕ್ಟ್ ಆಗ್ಲಿ, ಸ್ಕಿಲ್ಡ್ ಆಗ್ಲಿ, ಇದು ದೇಶದ ಸಂಪತ್ತಿದು. ಅದಕ್ಕೆ ಯಾಕೆ ನೀಟು, ಬೂಟು, ಲೂಟು, ಕೋಟು, ನಾಟು, ಶಾಟು, ಬೂಟ್ ಎಲ್ಲ ತಂದಿಡ್ತಾ ಇದ್ದೀರಾ ಅಂದು. ವೈ ದೇ ಕ್ರಿಯೇಟೆಡ್ ದಿಸ್ ನೀಟ್? ಅದೇ ಆಯ್ತು. ಈಗ ಯಾವ ಹಿನ್ನೆಲೆ ಇಟ್ಕೊಂಡು ನೀಟ್ ಇದು ಏನಾಗುತ್ತೆ? ಅದೇ ಯಾವ ಹಿನ್ನೆಲೆ ಅಂತ ನೀವು ಭಗವದ್ಗೀತೆಗೂ ಹೋಗ್ಬೇಕು. ಚತುರ್ವರ್ಣಿಯಂ ಮಯಾ ಸೃಷ್ಟಂ, ಜಾತಿಗಳನ್ನ ಸೃಷ್ಟಿ ಮಾಡಿದ್ದಿ ನಾನೇ. ಆ ವರ್ಣದವರಿಗೆ, ಆ ಜಾತಿಯವರಿಗೆ ಏನು ಕೆಲಸ ಮಾಡಬೇಕು ಅನ್ನೋದು ಕೃಷ್ಣ ಹೇಳಿದನು. ಆ ಜಾತಿನವರು ಆ ಕೆಲಸನೇ ಮಾಡಬೇಕು. ಬಾರ್ಬರ್ ಕೆಲಸ ಮಾಡಬೇಕು, ಟಾಯ್ಲೆಟ್ ತೊಳಿಯೋನು ಟಾಯ್ಲೆಟ್ ತೊಳಿಬೇಕು, ಕಸ ಕುಡ್ಸೋನು ಕಸ ಕುಡಿಸ್ಬೇಕು, ಪುರೋಹಿತ ಮಾಡೋನು ಪುರೋಹಿತ. ಐಷಾರಾಮಿ ಜೀವನ, ಆಡಳಿತ ಕೆಲವ್ರಿಗೆ ಮಾತ್ರ. ಅದನ್ನು ದ್ವೇಷ, ಇದನ್ನ ಶೂದ್ರ, ಪಂಚಮ ಅಂದ್ ಇಟ್ಟಿದ್ದಾರೆ. ಅಂದ್ರೆ ಅದು ಅವರೇ ಬೇರೆ, ಇವರೇ ಬೇರೆ. ನಿಜ ನಿಜ. ಸೊ ಅದರಿಂದ ಏನ್ ಮಾಡ್ತಾರೆ, ಈಗ ಎಲ್ರು ಬರಬಾರ್ದು, ನಾವೇ ಅನುಭವಿಸ್ಬೇಕಂದ್ರೆ ನೀಟು. ನೀವ್ ಹೇಳ್ತಾ ಇರೋದು ಒಂದು ಕಮ್ಯುನಿಟಿಗೆ ಮಾತ್ರ, 1-2-3 ಕಮ್ಯುನಿಟಿಗೆ ಮಾತ್ರ ಈ ನೀಟ್ ಎಕ್ಸಾಮ್ ಬೇಕು, ನೀಟ್ ಬೇಕಂತ ಹೇಳ್ತಾ ಇರೋದಲ್ವಾ? ನಾವು ಡಾಕ್ಟ್ರು ಆಗ್ಬೇಕು, ನಾವು ಇಂಜಿನಿಯರು, ನಾವು ಜಡ್ಜಸ್ಸು, ನಾವು ಅಡ್ವೊಕೇಟ್ ಜನರಲ್ಲು, ನಾವು ಸೈಂಟಿಸ್ಟು, ನಾವು ಮುಖ್ಯಮಂತ್ರಿ, ನಾವು ಪ್ರಧಾನಮಂತ್ರಿ. ಅಂದ್ರೆ ನಾವು ಅಂದ್ರೆ ಏನು? ಸವರ್ಣೀಯರು, ಅವರ್ಣೀಯರು. ಸವರ್ಣೀಯರಿಗೆ ಶ್ರೇಷ್ಠತೆ. RSS ಅಂದ್ರೆ ಏನು? ಸವರ್ಣೀಯರ ರಿಟೆನ್ಷನ್ ಆಫ್ ಸವರ್ಣೀಯ ಸುಪ್ರೀಮಸಿ. ಸೊ ನೀಟು ಅದರಲ್ಲಿ ಒಂದು ಭಾಗ. ಇದು ನೀವು ಐಸೋಲೇಟೆಡ್ ಆಗಿ ನೋಡಂಗಿಲ್ಲ. ದಟ್ ಓನ್ಲಿ ಅಂತ ಹೇಳ್ತಾರೆ. ಹೌದೌದು. ನೀಟ್ ಅಂದ್ರೆ ಏನು? ಸವರ್ಣೀಯರ ಸುಪ್ರೀಮಸಿ. ಸವರ್ಣೀಯರು ಮಾತ್ರ ಎಲ್ಲಾ ಪೊಸಿಷನ್ ಅಲ್ಲಿ. ಈಗ ಡಾಕ್ಟರ್ ಮಗ ಡಾಕ್ಟರ್ ಆಗ್ತಾನೆ, ನಟ ಮಗ ನಟ ಆಗ್ತಾನೆ, ನಟಿ ಮಗಳು ನಟಿ ಆಗ್ತಾಳೆ, ಪ್ರಧಾನ ಮಂತ್ರಿ ಮಗ ಪ್ರಧಾನ ಮಂತ್ರಿ ಆಗ್ತಾನೆ, ಅವರವ್ರದ್ದು ಆಡಿಟರ್ ಮಗ ಆಡಿಟರ್ ಆಗ್ತಾನೆ, ಚಾರ್ಟರ್ಡ್ ಅಕೌಂಟೆಂಟ್ ಮಗ ಚಾರ್ಟರ್ಡ್ ಅಕೌಂಟೆಂಟ್ ಆಗ್ತಾನೆ. ಈಗ ಲಾಯರ್ಸು, ಜಡ್ಜಸ್ಸು, ಅಡ್ವೊಕೇಟ್ ಜನರಲ್ಸು, ಅಟಾರ್ನಿ ಜನರಲ್ಸು, ಡೆಸಿಗ್ನೇಟೆಡ್ ಯಾರು? ಅವ್ರವ್ರ ಮಕ್ಕಳೇ. ಜಡ್ಜ್ ಮಗ 35 ವಯಸ್ಸಲ್ಲಿ ಡೆಸಿಗ್ನೇಟೆಡ್ ಸೀನಿಯರ್ ಆಗ್ತಾನೆ. ಕಾರ್ಮಿಕನ ಮಗ 65 ವಯಸ್ಸಲ್ಲಿ ಇನ್ನೂ ಡೆಸಿಗ್ನೇಟೆಡ್ ಸೀನಿಯರ್ ಆಗೋದಿಲ್ಲ. ಈಗ ಒಂದು ಮಗು ಇರುತ್ತೆ 3 ವಯಸ್ಸು, 5 ವಯಸ್ಸು ಕಟ್ ಆಫ್ ಕೊಡೋಣ. ಒಂದು ಶ್ರೀಮಂತರು ಮಗುವು, ಒಂದು ಎಜುಕೇಟೆಡ್ ಮಗುವು 5 ವಯಸ್ಸಲ್ಲಿ ಅವನಿಗೆ ಇಂಗ್ಲಿಷಲ್ಲಿ 2000 ಪದಗಳು ಗೊತ್ತಾಗುತ್ತೆ. ಅವನು ಹೈಸ್ಕೂಲ್ಗೆ ಬಂದಾಗ 1,00,000 ಪದಗಳು ಗೊತ್ತಾಗುತ್ತೆ. ಸ್ಲಮ್ಮಲ್ಲಿ ಇರೋ ಹುಡುಗರಿಗೆ ಎಷ್ಟು ಪದಗಳು ಗೊತ್ತಾಗುತ್ತೆ? ಈವನ್ ಅವರು ಸ್ಕೂಲ್ ಕೂಡ ನೋಡಿರೋದಿಲ್ಲ ಕೆಲವೊಂದು ಕಡೆ. ಮತ್ತೆ ಹೆಂಗು ನೀವು ನೀಟ್ ಅಂದ್ರೆ ಎಲ್ಲ ಒಂದೇ, ಎಕ್ಸಾಮ್ ಮಾಡಿ ಪಾಸ್ ಮಾಡಿ ಹೋಗಿ. ನನಗೆ ಕೂಲಿ ಕೊಡಲ್ಲ, ನನ್ನ ಅಪ್ಪನಿಗೆ 10,000 ಕೂಲಿ ಕೊಡ್ತೀಯ, 5,000 ಕೂಲಿ ಕೊಡ್ತೀಯ, ನಮ್ಗೆ ತಿನ್ನೋಕೆ ಊಟ ಇಲ್ಲ, ನಾವು ಆಪಲೇ ತಿಂದಿಲ್ಲ, ಡ್ರೈ ಫ್ರೂಟ್ ತಿಂದಿಲ್ಲ, ಪರ್ಫ್ಯೂಮು ಹಾಕೊಂಡಿಲ್ಲ, ಏರೋಪ್ಲೇನು ನೋಡಿಲ್ಲ, ನಮ್ಗೆ ಕರೆಂಟ್ ಲೈಟು ಇಲ್ಲ, ಮಲ್ಕೊಳ್ಳೋಕೆ ಬೆಡ್ಡು ಇಲ್ಲ, ಪಿಲ್ಲೋನು ಇಲ್ಲ. ನಾವು ಹೌ ಟು ಕಾಂಪೀಟ್? ಅಂದ್ರೆ ಸರ್ಕಾರದ ಕೆಲಸ ಏನು? ಸರ್ಕಾರದ ಕೆಲಸ ದೇವರ ಕೆಲಸ. ದೇವರ ಕೆಲಸ ಏನು? ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಎಲ್ಲ ಹಾಕೊಂಡಿದ್ದಾರೆ, ಎಲ್ಲರೂ ಹೇಳದಂಗೆ. ಆದ್ರೆ ದೇವ್ರು ಬಂದು ಎಷ್ಟು ಮಾಡ್ತಾನೆ? ಇವ್ರು ಯಾಕೆ ಬೇಕು ಹಾಗಾದ್ರೆ? ನಮ್ಮ ಆಡಳಿತ ಮಾಡೋರು ಇದನ್ನ ಹೆಸರೇ ನಮ್ಮ ಅಮಿತ್ ಶಾ ಅವರು ಕೊಟ್ಟಿದ್ದಾರೆ. ಇದ್ರ ಹೆಸರು ಜುಮ್ಲಾ ಅಂತ ಹೇಳಿದ್ದಾರೆ.
ಏನಪ್ಪ ಅಮಿತ್ ಶಾ 15 ಲಕ್ಷ ಏನಾಯ್ತಂತೆ ಸಬ್ ಜುಮ್ಲಾ ಹೈ. ಸರ್ಕಾರದ ಕೆಲಸ ದೇವರ ಕೆಲಸ ಜುಮ್ಲಾ. ಸರ್ಕಾರದಲ್ಲಿರೋರೆಲ್ಲ ಯಾರು? ಕುಮಾರಣ್ಣ ಯಾರು? ಶಿವಣ್ಣ ಯಾರು? ಯಡಿಯೂರಣ್ಣ ಯಾರು? ಸಿದ್ದಣ್ಣ ಯಾರು? 72 ಲಕ್ಷ ವಾಚು, 1 ಕೋಟಿ ರೂಪಾಯಿ ಕಾರು, 5 ಕೋಟಿ ರೂಪಾಯಿ ಕಾರು. ಇವರೆಲ್ಲ ಹೆಂಗಾಗ್ತಾರೆ? ಇದು ಏನ್ ದೇವರ ಕೆಲಸ ಮಾಡೋರ ಇವ್ರು? ಹಾಗಾದ್ರೆ ದೇವರೇ ಕೆಲಸ ಮಾಡದಿದ್ದರೆ, ಇವ್ರ ಪ್ರಕಾರ, ರಾಜಕಾರಣಿಗಳ ಪ್ರಕಾರ ದೇವರೇ ಕೆಲಸ ಮಾಡದಿದ್ರೆ ಇವರೆಲ್ಲ ಇಷ್ಟೊಂದು ದೊಡ್ಡದಾರ ಆಗ್ತಿರ್ಲಿವಲ್ಲ. ದೇವ್ರಿಗೆ ಯಾಕೆ ಒಬ್ರಿಗೆ ಮಾತ್ರ ಆಶೀರ್ವಾದ ಮಾಡ್ತಾನೆ? ಆಶೀರ್ವಾದ ಅಲ್ಲ, ಏನು ಇಲ್ಲ. ಇದು ಏನಾಗುತ್ತೆ, ಇದು ಒಂದು ಮಾಫಿಯಾ. ಸಿ ಪವರ್ ಇಸ್ ಮನಿ ಈಸ್ ಪವರ್ ಅಂಡ್ ಮನಿ. ಐಷಾರಾಮಿ ಜೀವನ. ಏನು ಮನೆಗಳು, ಎಷ್ಟು ಕಾರುಗಳು. ನಮ್ಮ ಬಿ ಟಿ ವಿ ಯಾರವರು, ನಾಗರಾಜು ಅವರು ಏನು, ಅವರು 15 ಕೋಟಿ ಕೊಟ್ಟು ಕಾರ್ ಖರೀದಿ ಮಾಡ್ತಾರೆ. 15 ಕೋಟಿ. ಎಷ್ಟು ಮನೆಗಳು? ಈಗ ಒಂದು ಸಚಿವರಿಗೆ ಬೆಂಗಳೂರಲ್ಲಿ ಎಷ್ಟು ಮನೆ ಇರಬೇಕು? 20 ಮನೆ ಇದೆ, 20 ಬಂಗ್ಲೆ ಇದೆ, 20 ಊರಲ್ಲಿ ಆಸ್ತಿ ಇದೆ, 20 ದೇಶದಲ್ಲಿ ಆಸ್ತಿ ಇದೆ. ಇವ್ರಿಗೂ ಬಡವರ ಬಗ್ಗೆ ಹೆಂಗ್ ಗೊತ್ತಾಗ? ಅದಕ್ಕೆ ಡಾಕ್ಟರ್ ಅಂಬೇಡ್ಕರ್ ಹೇಳಿದ್ರು, ಶೂ ಹಾಕಿರೋನಿಗೆ, ಚಪ್ಪಲಿ ಹಾಕಿರೋನಿಗೆ ಮಾತ್ರ ಗೊತ್ತಿರುತ್ತೆ ಅದು ಎಲ್ಲಿ ಕಚ್ಚುತ್ತೆ ಅಂತ. ಅಸ್ಪೃಶ್ಯತೆ, ಬಡತನ, ಸ್ಲಮ್ಮು, ಕಷ್ಟ ಸುಖ, ಇದನ್ನ ಅನುಭವಿಸಿರೋನಿಗೆ ಮಾತ್ರ ಇದೆಲ್ಲ ಗೊತ್ತಿತ್ತೆ. ಹಿ ನೋ ದ ಪೇನ್. ಬಟ್ ಪೇನ್ಲೆಸ್ಗೆ ಹೆಂಗಾಗುತ್ತೆ? ಅವನು ಕಲರ್ಫುಲ್ಲು, ಡಿಲೈಟ್ಫುಲ್ಲು, ಬ್ಯೂಟಿಫುಲ್ಲು, ವಂಡರ್ಫುಲ್ಲು. ಇಲ್ಲಿ ಪೇನ್ಫುಲ್ಲು, ಟಿಯರ್ಫುಲ್ಲು. ಒಂದು ಕಡೆ ಪೇನ್ಫುಲ್ಲು, ಟಿಯರ್ಫುಲ್ಲು, ಒಂದು ಕಡೆ ಬ್ಯೂಟಿಫುಲ್ಲು, ಕಲರ್ಫುಲ್ಲು, ವಂಡರ್ಫುಲ್ಲು, ಡಿಲೈಟ್ಫುಲ್ಲು. ದೇಶ ಹಂಗ ಆಗ್ಬಿಟ್ಟಿದೆ. ಸರ್, ಇನ್ನೊಂದು ಕ್ವಶನು, ಅದು ನಿಮಗೂ ಅನ್ವಯಿಸುತ್ತೆ ಆಸ್ ಎ ಲಾಯರ್ ಆಗಿ, ಮತ್ತೆ ಪೊಲಿಟಿಷಿಯನ್ಗೂ ಅನ್ವಯಿಸುತ್ತೆ. ಸರ್, ಪೊಲಿಟಿಷಿಯನ್ ಪ್ಯೂರ್ ವೈಟ್ ಹಾಕ್ಕೊಂಡಿರ್ತಾರೆ. ಒಂದು ಬಟ್ಟೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೀವು ಆ್ಯಸ್ ಎ ಅಡ್ವೊಕೇಟ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿರ್ತೀರ. ವಾಟ್ ಇಸ್ ದ ಡಿಫ್ರೆನ್ಸ್? ನಿಮ್ಮಿಬ್ರಿಗೂ ಏನು ಡಿಫ್ರೆನ್ಸಸ್ ಇದೆ? ಈಗ ಈಗ ಪ್ಯೂರ್ ವೈಟ್ ಹಾಕ್ಕೊಂಡಿರ್ತೀನಿ. ಅದಕ್ಕೆ ಸುಮ್ಮನೆ ಹಂಗೆ ರಿಟೋರಿಕ್ ಆಗಿ ಹೇಳಕ್ ಬರಲ್ಲ. ದಟ್ ಈಸ್ ಅಬ್ಸ್ಟ್ರಾಕ್ಟ್ ಕ್ವಶನ್ ಅದು. ಸೊ ಅದು ಸ್ವಲ್ಪ ಡೈಲೆಕ್ಟಿಕ್ ಆಗಿ ಉತ್ತರ ಕೊಡಬೇಕಂದ್ರೆ, 3 pillars ಆಫ್ ದಿ ಕಾನ್ಸ್ಟಿಟ್ಯೂಷನ್. ಈಗ ನ್ಯಾಯಾಂಗ, ಶಾಸಕಾಂಗ, ಕಾರ್ಯಾಂಗ ಅಂದು ಡಿವೈಡ್ ಮಾಡಿದ್ದಾರೆ. ನಿಮ್ಮನ್ನು 4th, ಅದು ಕಾನ್ಸ್ಟಿಟ್ಯೂಷನಲ್ಲಿ ಇಲ್ಲ ಅಂದ್ರೇನು 4th ಎಸ್ಟೇಟ್ ಅಂದು ನಿಮ್ಮನ್ನು ಮಾಧ್ಯಮದವ್ರನ್ನೇ ಹೇಳ್ತಾರೆ. ಅದು 4th ಎಸ್ಟೇಟು, ಅದು 4th ಎಸ್ಟೇಟಾ, ರಿಯಲ್ ಎಸ್ಟೇಟಾ, ಅದು ಟೆಲ್ಲ ಸೆಲ್ಲ, ಇದೆಲ್ಲ ಕೂಡ ನೀವು ಅರ್ನಾಬ್ ಗೋಸ್ವಾಮಿ ಟೈಮ್ಸ್ ನಾವು ನೋಡಿದರೆ ಗೊತ್ತಾಗುತ್ತೆ. ಅದು ಬೇರೆ ಒಂದು ವಿಚಾರ. ಇದು ಎಲ್ಲನೂ ಬ್ರಿಟಿಷ್ ಕಾನ್ಸೆಪ್ಟ್. ಇದು ಬ್ರಿಟಿಷ್ ಕಾನ್ಸೆಪ್ಟ್ ಎಲ್ಲರೂ ಸೂಟ್ ಆಗ್ತಾರೆ. ಸೊ ವಾಟ್ ಇಸ್ ದ ರೀಸನ್? ಅದು ಹೇಳ್ತೀನಿ. ಅದು ಬ್ರಿಟಿಷ್ ಕಾನ್ಸೆಪ್ಟ್. ಬ್ರಿಟಿಷ್ ನಲ್ಲಿ ಪೊಲಿಟಿಷಿಯನ್ಸ್ ವೈಟ್ ಅಂಡ್ ವೈಟ್ ಹಾಕೋಲ್ಲ, ಸೂಟ್ ಆಗ್ತಾರೆ. ಸೂಟ್ ಆಗ್ತಾರೆ ಅಲ್ಲಿ, ಅದು ವಾತಾವರಣ. ಸೊ ನಮ್ಮ ದೇಶದಲ್ಲಿ ಏನಾಯ್ತು, ಕರ್ನಾಟಕದಲ್ಲಿ ಪೈಜಾಮ ಜಿಬ್ಬ ಅನ್ನೋದನ್ನ ದೇಶಕ್ಕೆ ತಂದಿದ್ದು ಮೈನಾರಿಟೀಸು, ಮುಸಲ್ಮಾನರು, ಅವರ ಬಟ್ಟೆ ಅದು. ಈಗ ಅದನ್ನ ಲಿನನ್ನು, ಅದಕ್ಕೆ ಪರ್ಫ್ಯೂಮು. ಲಿನನ್ ಬಟ್ಟೆ ಕಾಸ್ಟ್ಲಿಯರ್ ದೆನ್ ಯುವರ್ ಸೂಟ್. ಅದು ಏನಾಗುತ್ತಂದ್ರೆ, ಒಂದು ಪೊಲಿಟಿಷಿಯನ್ ಅಂದರೆ ಗತ್ತು. ಪರ್ಫ್ಯೂಮ್ ಹಾಕ್ಕೊಂಡು, ಸ್ಟೈಲಾಗಿ ಹಾಕ್ಕೊಂಡು, ಎಲ್ಲ ಕೈ ಕಾಲು ತಲೆ ಎಲ್ಲ ಕಡೆನೇ ಗೋಲ್ಡ್ ಫಿಟ್ ಮಾಡಿಕೊಂಡು ಅದೊಂದು ಗತ್ತು ತೋರಿಸ್ತಾರೆ. ದಟ್ಸ್ ನಾಟ್ ಅನ್ ಯೂನಿಫಾರ್ಮ್. ಬಟ್ ನ್ಯಾಯಾಂಗ ಅಂತ ಬಂದರೆ ಅದು ಬ್ರಿಟಿಷ್ ಸ್ಟೈಲು, ಕರಿಕೋಟು, ಅದು ಬ್ಯಾಂಡು, ಆದಮೇಲೆ ಗೌನು. ಇದು ಬಂದು ಒಂದು ಆಂಗ್ಲೋ ಸ್ಯಾಕ್ಸನ್ ಜುಡಿಷಿಯಲ್ ಪ್ರೋಟೋಕಾಲ್. ಅದು ಅಂದರೆ ಇದು ಏನಾಗುತ್ತೆ ಅಂದರೆ, ಇದು ಬಟ್ಟೆ. ಬಟ್ ರಿಯಲ್ ಆಗಿ ನೋಡಿದರೆ ಈಗ ಪ್ರಾಸಿಕ್ಯೂಟರ್ಸ್ ಸೆಲೆಕ್ಷನ್ ಆಯಿತು, ಅದರಲ್ಲಿ ಇನ್ನೂ ಕ್ವಶನ್ ಪೇಪರ್ ಲೀಕ್ ಆಯಿತು. ಆಯಿತಾ? ಈಗ ಸ್ಟೂಡೆಂಟ್ಸ್ದು ಕ್ವಶನ್ ಪೇಪರ್ ಲೀಕು. ಕಾರ್ಯಾಂಗ ಅಂದರೆ IAS ಆಫೀಸರ್ ಕ್ವಶನ್ ಪೇಪರ್ ಲೀಕು. ಸಬ್ ಇನ್ಸ್ಪೆಕ್ಟರ್ ಸೆಲೆಕ್ಷನ್ ಕ್ವಶನ್ ಪೇಪರ್ ಲೀಕು. ಪೋಸ್ಟ್ ಗ್ರಾಜ್ಯುಯೇಟ್ ಎಜುಕೇಶನ್ ಕ್ವಶನ್ ಪೇಪರ್ ಲೀಕು. ಅಂದರೆ
ಎಲ್ಲನೂ ಬ್ಯಾಕ್ ಡೋರೇ ಆಗ್ತಾ ಇದೆ. ಪೊಲಿಟಿಷಿಯನ್ ಡೈರೆಕ್ಟು, ಬೇರೆದೆಲ್ಲ ಇಂಡೈರೆಕ್ಟ್. ಪೊಲಿಟಿಷಿಯನ್ ಅಂದ್ರೆ ಡೈರೆಕ್ಟ್ ಆಗಿ ದುಡ್ಡು ಕೊಡ್ತಾರೆ. ನೋಟು, ಕರೆನ್ಸಿ, ನೋಟಕ್ಕೆ ಓಟು ಕೊಟ್ರೆ ಏಟು, ಆಮೇಲೆ 5 ವರ್ಷ ಕೊಡ್ತಾರೆ, ಶಾಟು, ಕಾಲಲ್ಲಿದೆ ಬೂಟು. ಈಗ 5 ಸೆಕೆಂಡ್ ಪ್ರಜಾಪ್ರಭುತ್ವ, ಹಿಂಗ್ ಒತ್ತಿ ಹಿಂಗ್ ಹಾಕಿದ್ರೆ ಮುಗ್ದೋಯ್ತು. ಈಗ 5 ಸೆಕೆಂಡ್ 1 ಸೆಕೆಂಡ್ ಮಾಡ್ಬಿಟ್ರು, ಪ್ರೆಸ್ ಟಚ್ಚು ಹಂಗ್ ಮಾಡಿದ್ರೆ ಮುಗ್ದೋಯ್ತು ನಿಮ್ ಕತೆ. 5 ವರ್ಷ ನೀವು ಹೋಗ್ಬಿಡ್ತೀರ. ಇದಕ್ಕೆ ಎಲ್ಲರಿಗೂ ಗೊತ್ತು. ಯಾರು ಈಗ ಕರ್ನಾಟಕದಲ್ಲಿ ಎಷ್ಟು MLAಗಳಿದ್ದಾರೆ, ಎಷ್ಟು ಸಚಿವರು ಇದ್ದಾರೆ, ಎಲ್ಲ ಲೆಕ್ಕ ಮಾಡಿ. ಪಾಲಿಟಿಕ್ಸ್ ಈಸ್ ಸೈಡ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಈಸ್ ಮೈನ್ ಬಿಸ್ನೆಸ್. 10% ದೇ ನೀಡ್ ಪವರ್ ಫಾರ್ ದೇರ್ ಓನ್ ಬಿಸ್ನೆಸ್. ಅದು ಯಾರಾಗ್ಲಿ ಇರ್ಲಿ, ರಿಯಲ್ ಎಸ್ಟೇಟು, ಗಣಿ ಸ್ಕೂಲ್ಸು, ಕಾಲೇಜಸ್ಸು, ಮೆಡಿಕಲ್ ಕಾಲೇಜಸ್ಸು, ಹಾಸ್ಪಿಟಲ್ಸು ಎಲ್ಲ ಆದ್ಮೇಲೆ ಗ್ಲಾಮರ್ಗೋಸ್ಕರ ಸ್ವಲ್ಪ ಟಚಿಂಗ್ ಸಿನಿಮಾಗೆ ಹೋಗ್ತಾರೆ. ಅದು ಗ್ಲಾಮರ್. ರಿಯಲ್ ಮನೆಯಲ್ಲಿ ಒಂದು ಹುಡುಗಿನ ನೋಡಿ ಮದುವೆ ಮಾಡ್ತಾರೆ, ಒಂದು ನಟಿನ ಸೆಟಪ್ ಮಾಡಿ ಇಟ್ಕೊಳ್ತಾರೆ. ಹೌದಾ ಇಲ್ವಾ? ಅದು ಇವಾಗ ಮುಂಚೆಯಿಂದನೇ ಇತ್ತ, ಇವಾಗ ಸ್ಟಾರ್ಟ್ ಆಗಿರೋದು ಸರ್. ರಾಜರು ಹೆಂಗ್ ಬದುಕಿದ್ರು ಅದು ಹಂಗೆ ಶುರು ಆಯ್ತು. ರಾಜರಿಗೆ ಹಂಗೆ, ಅದೇ ರಾಜಾಂಗ ಅದು ಹೆಂಗಿತ್ತು ಅದು ಹಂಗೆ. ನಾನು ಫತೇಪುರ್ ಸಿಕ್ರಿ ಇದಕ್ಕೆಲ್ಲ ಹೋದೆ. ಅಲ್ಲಿ ನೋಡಿದ್ರೆ ರಾಧಾಮೋಹನ್ ಸಿಂಗು, ಅಲ್ಲಿ 12 ಮನೆ ಇತ್ತು. 12 ಮನೆಯಲ್ಲಿ 12 ಏನು ಹುಡುಗಿಯರು, ಅವನ ಹೆಂಡತಿಗಳು. ಅವ್ರಿಗೆ ಒಂದು ಸ್ನಾನ ಮಾಡಕ್ಕೆ ಆ ಕಾಲದಲ್ಲಿ ಒಂದು ಸ್ವಿಮ್ಮಿಂಗ್ ಪೂಲು, ಆ ಸ್ಟೈಲಲ್ಲಿ. ಸೊ ರಾಜ ಬರೋದು, ಒಬ್ರೊಬ್ರಾಗಿ ಕರೆಯೋದು. ಇದು ರಾಧಾಮೋಹನ್ ಸಿಂಗು. ಆ ಕಡೆ ಫತೇಪುರ್ ಸಿಕ್ರಿ, ಅಲ್ಲೋದ್ರೆ ಯಾರು ಅಕ್ಬರು, ಒಂದು ಕ್ರಿಶ್ಚಿಯನ್ ಹೆಂಡತಿ, ಒಂದು ಹಿಂದೂ ಹೆಂಡತಿ, ಒಂದು ರಾಧಾಮೋಹನ್ ಸಿಂಗ್ ತಂಗಿನ ಮದುವೆ ಮಾಡ್ಕೊಳ್ತಾನೆ, ಜೋಧಾಬಾಯಿ, ಅವ್ರ ಮಗಳು, ಒಂದು ಮುಸ್ಲಿಂ ಹುಡುಗಿ. ಇದು ಬಿಟ್ರೆ ಅವ್ನ್ ಯಾರು ಬೇಕೋ ಬಂದು ಹೋಗೋದು. ನೋಡಿ, ಅವರು ಯಾವುದೇ ಸಮುದಾಯಕ್ಕೆ ಮೋಸ ಮಾಡಿಲ್ಲ, ಎಲ್ಲರಲ್ಲೂ ಸಮಾನತೆ ಕಾಪಾಡಿದ್ದಾರೆ. ಅದ್ರಲ್ಲೂ ಯಾರು ಅಲ್ಲ, ಎಲ್ಲಾ ಜನಾಂಗದವ್ರನ್ನ ಇಟ್ಕೊಂಡಿದ್ದಾರೆ. ಎಲ್ಲಾ ರಾಜಗಳು ಮೋಸ ಮಾಡಿದ್ದಾರೆ ಅನ್ನೋದು ಅಷ್ಟೇ. ಸಮಾನತಲ್ಲ ಏನಿಲ್ಲ. ಇವನು ಡುಬಾಗೂರು, ಅವನು ಡುಬಾಗೂರು, ಇವನು ಡಿಬ್ಯಾಚುಲರು, ಅವನು ಡಿಬ್ಯಾಚುಲರು. ಇದು ಹಿಸ್ಟ್ರಿ ನಾವು ಓದಿದ್ದು. ನೀವು ನೋಡಿದ ಕೆಲವೊಬ್ರು ಪೊಲಿಟಿಷಿಯನ್ಗಳು ಇದ್ದೇ ಇರ್ತಾರೆ. ಓಕೆ, ಈ ಮನುಷ್ಯ ಬೆಸ್ಟ್ ಅಪ್ಪ, ಆ ರಾಜಕೀಯ ವ್ಯಕ್ತಿ ಆದ್ರೂ ಕೂಡ ಏನೋ ಒಂದು ಗವರ್ನೆನ್ಸ್ಗೆ, ಪಬ್ಲಿಕ್ಗೆ ಒಂದು ಹೆಲ್ಪ್ ಆಗ್ತಾ ಇದೆ ಅಂತ ನೋಡಿರೋ ವ್ಯಕ್ತಿ ಯಾರು ಸರ್? ಕರ್ನಾಟಕದಲ್ಲಿ ತಗೊಳ್ಳಿ, ಸೆಂಟ್ರಲ್ ಅಲ್ಲಿ ತಗೊಳ್ಳಿ. ನನ್ನನ್ನೇ ನಿಜ ಹೇಳ್ಬೇಕಂದ್ರೆ ಯಾರಿಲ್ಲ, ಸುಳ್ಳು ಹೇಳ್ಬೇಕಂದ್ರೆ ಎಲ್ಲರ ಸುಳ್ಳು ಹೇಳ್ಬಿಡ್ಬೋದು. ಒಂದ್ಸಲಿ ಸುಳ್ಳು ಹೇಳಿ ಸರ್, ಅಟ್ಲೀಸ್ಟ್. ಸುಳ್ಳು ಹೇಳ್ಬೇಕಾ? ಹಾಗಂದ್ರೆ ಯಡಿಯೂರಪ್ಪ ಭಾರಿ ಒಳ್ಳೆ ಮನುಷ್ಯ, 1 ರೂಪಾಯಿನೂ ಲಂಚ ತಗೊಂಡಿಲ್ಲ, ಭಾರಿ ಜನರ ಬಗ್ಗೆನೆ, ಅವ್ರ ಗುಡ್ಸ್ಗಳಲ್ಲೇ ಇರೋದು, 1 ರೂಪಾಯಿ ಆಸ್ತಿ ಮಾಡಿಲ್ಲ, ಪರಪ್ಪನ ಅಗ್ರಹಾರಕ್ಕೆ ಹೋಗೇ ಇಲ್ಲ, ಅವ್ರ ಮೇಲೆ FIR ಬಿದ್ದೇ ಇಲ್ಲ, ಭಾರಿ ಒಳ್ಳೆ ದೇವರ ಅಂತ ಮನುಷ್ಯ. ಜನರಿಗೋಸ್ಕರ ಬಿಟ್ಟು ಜನರಿಗೋಸ್ಕರನೇ ಬದುಕಿದ್ದಾರೆ. ಅವ್ರ ಹತ್ರ ಏನೂ ಇಲ್ಲ. 4 ಶರ್ಟ್ ಇದೆ, 4 ಪ್ಯಾಂಟ್ ಇದೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅವ್ರ ಪಿತ್ರಾಜಿ ಸೊತ್ತೆಲ್ಲ ಬಡವರಿಗೆ ಹಂಚ್ಬಿಟ್ರು. 4 ಪ್ಯಾಂಟು ಶರ್ಟ್ ಬಿಟ್ಟರೆ ಅವ್ರ ಹತ್ರ ಏನೂ ಇಲ್ಲ. ಅವ್ರ ಮನೆಯಲ್ಲಿ ಸುಮಾರು ಪುಸ್ತಕಗಳಿದೆ. ಆ ಪುಸ್ತಕ ಎಲ್ಲ ಕೂಡ ಬರೆದಿದ್ದಾರೆ, ಅದು ಲೈಬ್ರರಿಗೆ ತಗೊಂಬಿಡಿ, ಇಲ್ಲಾಂದರೆ ಬಡವರಿಗೆ ಕೊಟ್ಬಿಡಿ. ಆ ಥರ ಪೊಲಿಟಿಷಿಯನು ಯಡಿಯೂರಪ್ಪ. ಹಂಗೆ ನೋಡಿದರೆ ಡಿ ಕೆ ಶಿವಕುಮಾರ್ ಹತ್ರ 2 ಪ್ಯಾಂಟ್ 2 ಶರ್ಟ್ ಮೇಲೆ ಏನಿಲ್ಲ, ಆಸ್ತಿನೇ ಇಲ್ಲ, ಮನೆಯೇ ಇಲ್ಲ, ಪಾರ್ಟಿ ಆಫೀಸಲ್ಲಿ ಉಳ್ಕೊಳ್ತಾರೆ. ಈಗ ಸರ್ಕಾರ ಅವರಿಗೆ ಮನೆ ಕೊಟ್ಟಿದ್ದೆ, ಹೊರಗೆ ಹೋದರೆ ಏನೂ ಇಲ್ಲ. ಈ ಥರ ಒಳ್ಳೆ ಮನುಷ್ಯರು. ಅವರು ಹುಟ್ಟಿದ್ದಾಗ್ಲಿಂದ ಬೆಳಗ್ಗೆ ಎದ್ದ ತಕ್ಷಣ ಸ್ಲಮ್ಗಳಿಗೆ ಹೋಗ್ತಾರೆ, ಹಳ್ಳಿಗಳಿಗೆ ಹೋಗ್ತಾರೆ, ಕ್ಷೇಮನೆಲೆಗಳು ನೋಡ್ತಾರೆ, ಯಾವುದೇ ವ್ಯಾಪಾರ ಮಾಡೋದಿಲ್ಲ, 1 ರೂಪಾಯಿ ಮಾಡಲ್ಲ. ಅವ್ರ ಬ್ಯಾಂಕ್ ಅಕೌಂಟ್ ಒಂದೇ ಒಂದಿದೆ. ಆ ಬ್ಯಾಂಕ್ ಅಕೌಂಟಲ್ಲಿ ಬರೀ 15 ರೂಪಾಯಿ ಮೇಲೆ 1 ರೂಪಾಯಿ ಕೂಡ ಇಲ್ಲ. ಇದು ಸುಳ್ಳು. ನಿಜ ಏನು ಸರ್? ನಿಜ ಇಲ್ವೇ ಇಲ್ಲ. ನೋಡಿ, ನಿಜ. ನಾನು ನಿನ್ನೆ ಒಂದು ಲೀಡರ್ದು ವಿಲ್ ಬರ್ದಿರೋದನ್ನ ಓದ್ದೆ. ನಾನು ನಿನ್ನೆ ಚಿ ರಾಜೇಶ್ವರ್ ರಾವ್, ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಜನರಲ್ ಸೆಕ್ರೆಟರಿ, ಸಾಯಕ್ ಮೊದಲು ಒಂದು ವಿಲ್ ಬರ್ದಿದ್ದಾರೆ. ಏನಂತ ಬರ್ದಿದ್ದಾರೆ? ಅವ್ರು ಏನು ನಂಬರ್ 1 ವಿಲ್ಲಲ್ಲಿ, ನಾನು ಸತ್ತ ಮೇಲೆ ಮೆರವಣಿಗೆ ಮಾಡೋದು, ಇದೆಲ್ಲ ಮಾಡಿ ಪಬ್ಲಿಕ್ಗೆ ತೊಂದರೆ ಮಾಡಬೇಡ.
ಅದಕ್ಕೆ ಮೀಟಿಂಗ್ ಮಾಡೋದಿಲ್ಲ, ಏನೂ ಮಾಡಬೇಡ. ನಂಬರ್ 1 ವಿಲ್ಲು. ನಂಬರ್ 2, ನನ್ನ ಪ್ರತ್ರಾಜ್ಯ ಸ್ವತ್ತು ಏನು ಆಸ್ತಿ ನನಗೆ ಬಂತು ಅದನ್ನು ಪೂರ್ತಿ ವ್ಯವಸಾಯಿಗಳಿಗೆ ಕೊಟ್ಬಿಟ್ಟಿದ್ದೇನೆ. ವ್ಯವಸಾಯ ಕೂಲಿಗಳಿಗೆ ಅದನ್ನೆಲ್ಲ ಶೇರ್ ಮಾಡಿ ಕೊಟ್ಬಿಟ್ಟಿದ್ದೀನಿ. ಈಗ ನನ್ನ ಹತ್ರ 1 ಸೆಂಟು 1 ಗುಂಟೆ ಜಮೀನು ಇಲ್ಲ, ಪೂರ್ತಿ ಕೊಟ್ಬಿಟ್ಟಿದ್ದೀನಿ. 3ನೇದು, ನನ್ನ ಮನೆಯಲ್ಲಿ ಪುಸ್ತಕಗಳು ಇಟ್ಕೊಂಡಿದ್ದೀನಿ. ನಾನು ಸತ್ತ ಮೇಲೆ ಆ ಪುಸ್ತಕಗಳನ್ನ ಲೈಬ್ರರಿಗೆ ಕೊಡಿ ಅಥವಾ ಪಕ್ಷಕ್ಕೆ ತಗೊಳ್ಳಿ, ಪಾರ್ಟಿಗೆ ತಗೊಳ್ಳಿ, ಆಯ್ತಾ. ನೆಕ್ಸ್ಟು, ನನ್ನ ಹತ್ರ 4 ಶರ್ಟ್ ಇದೆ, 4 ಧೋತಿ ಇದೆ, ಅಷ್ಟು ಮಾತ್ರ ಇರೋದು. ನಾನು ಸತ್ತ ಮೇಲೆ ಇದನ್ನು ಯಾರಾಗಲೂ ಬಡ ಕಾರ್ಮಿಕರಿಗೆ ರೈತರಿಗೆ ಬೇಕಂದ್ರೆ ಅವ್ರಿಗೆ ಕೊಟ್ಬಿಡಿ. ಇದು 4ನೇದು. ಮತ್ತೆ ನಾನು ಸತ್ತ ಮೇಲೆ ನನ್ನ ಬಾಡಿ ಸುಮಾರು ವೇಸ್ಟ್ ಆಗಬಾರ್ದು, ಇದನ್ನ ಮೆಡಿಕಲ್ ಕಾಲೇಜ್ಗೆ ಕೊಟ್ಬಿಡಿ. ಅವರು ನನ್ನನ್ನ ಕಣ್ಣು ಕಾಲು ಇದು ಬೇರೆ ನನ್ನ ದೇಹ ಸತ್ತ ಮೇಲೇನೂ ಸಮಾಜಕ್ಕೆ ಉಪಯೋಗ ಆಗಲಿ. ನಾನು ಒಂದು ಕೊನೆಯಲ್ಲಿ ಬರ್ತಿದ್ದಾರೆ, ನಾನು ಇಷ್ಟು ವರ್ಷ ಬದುಕಿದ್ದೀನಿ, ಇದು ಟ್ರೂತ್ಫುಲ್ ಲೈಫ್ ಲೀಡ್ ಮಾಡಿದ್ದೀನಿ. ನಾನು ರೆಡ್ ಫ್ಲಾಗ್ ಅನ್ನ ಕೈಯಲ್ಲಿ ಎತ್ಕೊಂಡಿದ್ದೀನಿ. ಸಾಮಾನ್ಯ ಜನರಿಗೋಸ್ಕರ, ಸಾಮಾನ್ಯ ಜನರ ಮಧ್ಯದಲ್ಲಿ ಅವ್ರಿಗೋಸ್ಕರನೇ ಬದುಕಿದ್ದೀನಿ. ಇದು ಒಳ್ಳೆ ಬಾಳು ಎಂದು ಅನ್ಸ್ಕೊಂಡಿದ್ದೀನಿ. ನಾನು ಸತ್ತಾಗ ನಾನು ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ಸಾಯ್ತೀನಿ. ಇದನ್ನ ನೋಡಿ ಈ ರೆಡ್ ಫ್ಲಾಗ್ ಅನ್ನ ಯುವಕರು ತಕ್ಕೊಂಡು ಮುಂದೆ ಹೋಗ್ಬೇಕು ಎಂದು ಬರ್ತಿದ್ದಾರೆ. ಇದು ಎಲ್ಲೆಲ್ಲೋ ಫಾರ್ವರ್ಡ್ ಆಗಿ ನೆನ್ನೆ ಬಂತು, ನಿಮಗೆ ಬಂತು, ನನಗೆ ಬಂತು. ಸಿ ರಾಜೇಶ್ವರ್ ಅದೇ ರೀತಿನೇ ಜ್ಯೋತಿ ಬಾಸು ಸತ್ತ ಮೇಲೆ ಬಾಡಿನ ಕೊಟ್ಬಿಟ್ರು. ಬೆಂಗಳೂರಲ್ಲಿ ಅನಂತ್ ಸುಬ್ಬಾರಾವ್ನು ಬಾಡಿನ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ಕೊಟ್ರು. ಏನೂ ಆಸ್ತಿ ಮಾಡಿಲ್ಲ. ಅವ್ರಿಗೆ ಫೋನ್ ಮಾಡೋರು, ನೀವು ಕಾರಲ್ಲಿ ಬರೋದಿಲ್ಲ. ನನ್ನ ಹತ್ರ ಏನು ಮಾಡೋದು, ಅವ್ರ ಕಾರು ಇಲ್ಲ, ಫೋನು ಇಲ್ಲ, ಆಯ್ತಾ. ಇದು ನಿಜವಾದ ಬಾಳೋರು ಹಿಂಗಿದ್ದಾರೆ ಪೊಲಿಟಿಷಿಯನ್ಸ್. ಇದು ಪ್ರಾಕ್ಟೀಸ್ ಪಾಲಿಟಿಕ್ಸ್, ಇದು ಹೋರಾಟ ಪಾಲಿಟಿಕ್ಸ್, ಅದು ಪವರ್ ಪಾಲಿಟಿಕ್ಸ್. ಈ ಪವರ್ ಪಾಲಿಟಿಕ್ಸ್ ಮತ್ತೆ ಈ ಹೋರಾಟದ ಪಾಲಿಟಿಕ್ಸ್ ಇರುತ್ತಲ್ಲ, ತುಂಬಾ ಡಿಫ್ರೆನ್ಸ್ ಇರುತ್ತಲ್ಲ ಸರ್? ಹೌದು, ಬೇಸಿಕಲಿ ಚಿಂತನೆ ಡಿಫ್ರೆಂಟ್, ಆ ಥಾಟ್ ಪ್ರೊಸೆಸ್ಸೇ ಡಿಫ್ರೆಂಟ್. ಅದೇ ಸಿದ್ಧಾಂತ. ಈಗ ಲೆನಿನ್ ಹೇಳಿದ್ರು, ಐಡಿಯಾಲಜಿ ವಿತೌಟ್ ಆಕ್ಷನ್ ಈಸ್ ಇಂಪಾರ್ಟೆಂಟ್, ಆಕ್ಷನ್ ವಿತೌಟ್ ಐಡಿಯಾಲಜಿ ಈಸ್ ಬ್ಲೈಂಡ್. ಸೊ ಐಡಿಯಾಲಜಿ ಸಿದ್ಧಾಂತ. ಈಗ RSS BJP ಸಿದ್ಧಾಂತ ಏನು? ಶ್ರೇಷ್ಠತೆ, ಬ್ರಾಹ್ಮಣರು ಸುಪ್ರೀಮಸಿನೇ ಅವ್ರದ್ದು. ಅದು ಹಂಗೆ ಇರುತ್ತೆ, ಅದು ಚೇಂಜ್ ಮಾಡಕ್ಕಾಗಲ್ಲ. ಹೌದೌದು. ಅವರು ರಾಜರ ಭಕ್ತರು. ರಾಧಾಮೋಹನ್ ಸಿಂಗ್ ಹೆಂಗ್ ಬದುಕಿದ್ರು, ವಿಜಯನಗರ ಕಿಂಗ್ ಹೆಂಗಿದ್ರು, ಇಲ್ಲ ಮೈಸೂರು ಮಹಾರಾಜಗಳು ಹೆಂಗ್ ಬದುಕಿದ್ರು. ಮೈಸೂರು ಮಹಾರಾಜಗಳಿಗೆ ಇಲ್ಲೊಂದು ಹೆಂಡತಿ, ಅಲ್ಲೊಂದು ಹೆಂಡತಿ, ಇಲ್ಲೂ ಲೂಟಿ ಆಡಳಿತ ಮಾಡಕ್ಕೆ ಬರ್ತಿಲ್ಲ, ದೇಶನೇ ಕೊಟ್ಬಿಟ್ರು, ಆಯ್ತಲ್ಲ. ಇವರು ಅವ್ರ ಫಾಲೋವರ್ಸು, ರಾಜರು ಫಾಲೋವರ್ಸ್, ಅವರು ಹಿಟ್ಲರ್ ಫಾಲೋವರ್ಸ್, ಮುಸೋಲಿನಿ ಫಾಲೋವರ್ಸ್. ಹೇಟ್ ಪಾಲಿಟಿಕ್ಸು, ಮನುಷ್ಯರನ್ನ ಹೇಟ್ ಮಾಡೋದು, ದ್ವೇಷ ರಾಜಕೀಯ ಮಾಡ್ತಾ ಇದ್ದಾರೆ. ಅದೇ ಸಿದ್ಧಾಂತ. ದ್ವೇಷ ಮತ್ತು ಅಧಿಕಾರ, ಕ್ರೈಮು, ಗ್ಲಾಮರು, ದುಡ್ಡು. ಸೊ ಹಾಗಾದ್ರೆ ಇವರು ಏನು ಫಾಲೋ ಮಾಡ್ತಾ ಇದ್ದಾರೆ ಬಿಜೆಪಿಯವರು, RSS ಅವರು? ಇದೇ ರಿಟೆನ್ಷನ್ ಆಫ್ ಸವರ್ಣ ಸುಪ್ರೀಮಸಿ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯತೆಯ ಶ್ರೇಷ್ಠತೆ, ಒಳಪಟ್ಟದೆಲ್ಲ, ಎಲ್ಲಾನು ಇನ್ಕ್ಲೂಸಿವ್, ನಾಟ್ ಎಕ್ಸ್ಕ್ಲೂಸಿವ್, ಎಲ್ಲ ಅವ್ರಿಗೆ. ದೇಶ ಅಂದ್ರೆ ಅವರೇ. ಹಾಗಾದ್ರೆ ಆದಷ್ಟು ಜನಗಳು ಅಂದರೆ ಮದುವೆ ಆಗದೆ ಇರೋರಾಗಲಿ, ಯಾವುದೇ ರೀತಿ ಸಂಪರ್ಕ ನಾನು ಇಟ್ಕೊಂಡಿಲ್ಲ ಅಂದರೆ ಹೆಣ್ಣಿನ ಸವಾಸನೆ ನಾನು ಮಾಡಿಲ್ಲ ಅನ್ನೋದು ಜಾಸ್ತಿ ಇರೋದೇ BJPನಲ್ಲಿ ಅಂತ ಹೇಳ್ತಾರೆ. ಸುಮಾರು ಜನ ಮದುವೆ ಆಗಿಲ್ಲ, ಮದುವೆ ಆಗಿದ್ರು ಹೆಂಡತಿ ಬಿಟ್ಬಿಟ್ಟಿರ್ತಾರೆ. ಒಬ್ಬರನ್ನ ಕೇಳಿದೆ ನಾನು, ಈಗ ನೀವು ವೈಟ್ ಅಂಡ್ ವೈಟ್ ಆಗ್ತೀರಾ, ಮಾಂಸ ತಿನ್ನೋಲ್ಲ, ನಮ್ಗೆ ಸಂಡೇ ಆದರೆ ಮಟನ್ ಬೇಕು, ಚಿಕನ್ ಬೇಕು, ನಿಮ್ಗೆ ಅದನ್ನು ಬೇಕಾಗಿಲ್ಲ, ವಾಟ್ ಈಸ್ ದಿಸ್ ಸ್ಯಾಕ್ರಿಫೈಸ್? ಅವ್ರು ಹೇಳಿದರು ನನಗೆ, 1000 ವರ್ಷಕ್ಕೆ ಆದಮೇಲೆ ಒಂದು ಬ್ರಾಹ್ಮಿನ್ ಮಗು ಹುಟ್ಟುತ್ತಲ್ಲ, ಅದಕ್ಕೋಸ್ಕರ ಇವನು ಸ್ಯಾಕ್ರಿಫೈಸ್ ಮಾಡ್ತಾ ಇಲ್ಲ. ಅದು ಒಂದು ಕಾಲದಲ್ಲಿ. ಈಗ RSSನಲ್ಲಿರೋರಿಗೆಲ್ಲ ಅಧಿಕಾರ ಬಂತಲ್ಲ, ಗವರ್ನರ್ ಅವರು, ಮಂತ್ರಿಗಳು ಅವರು ಎಲ್ಲ ಅವರೇ ಆಗ್ತಾ ಇದ್ದಾರಲ್ಲ, ಅವ್ರ ಹತ್ರನೇ ದುಡ್ಡುಗಳಿದ್ದ. ಗಡ್ಕರಿ ಹೆಸರು ಎಷ್ಟು 1000 ಕೋಟಿ ಇದೆ. ಯಾರು ದುಡ್ಡು ಮಾಡಿಲ್ಲ ಹೇಳಿ ನೀವು? ಮೋದಿ ಅವರು ದುಡ್ಡು ಮಾಡಿಲ್ಲ. ಯಾರು? ಮೋದಿ ಅವರು. ಯಾರು?
ವಿಶ್ವಗುರುನ ಅವ್ರು ಹೇಳಿದ್ರೆ ಅಮೆರಿಕಾನು ಕೇಳುತ್ತೆ. ಬಟ್ ಜಾರ್ಜ್ ಯಾರು ಇವರು ಟ್ರಂಪ್ ಅವ್ರ ಕಾಲಿಗೆ ಬೀಳ್ತಾರೆ. ಇವರು ವಿಶ್ವಗುರು ಅಲ್ವಾ? ಹಂಗಂದ್ರೆ ಅವ್ರು ಹೇಳಿದ್ರು, ಏನು ಹೇಳಿದ್ರು ಅವರು, ನಾನು ಬಯಾಲಜಿಕಲ್ ಸನ್ ಅಲ್ಲ, ದೇವರು ಸೃಷ್ಟಿ ಅಂತ ಹೇಳ್ತಾರೆ. ದೇವರು ಅದು ಹೆಂಗ್ ಸರ್ ಅಲ್ಲ, ಅವ್ರು ಹೇಳಿದ್ರು. ಬಟ್ ಅವ್ರ ಲೈಫ್ ಹೆಂಗಿದೆ ನೋಡಿ. ಅವರು ಶೂ ಹಾಕ್ತಾರೆ. ಶೂ ಗೊತ್ತಾ? ಕೆನಿತ್ ಕೋಲೆ ಶೂ 3.5 ಲಕ್ಷ. ಕಡಿಮೆ ಅಲ್ಲ ಸರ್? ಅದು ಕರ್ಮನೆ ನೋಡಿ, ಒಬ್ಬ ಪ್ರಧಾನಮಂತ್ರಿ ಅಷ್ಟು ಹಾಕಬೇಕು ಸರ್. ಹೌದು. ಕೈಗೆ ಗಡಿಯಾರ, ಮೂಡೋ ವಾಚ್ 10 ಲಕ್ಷ. ಸ್ಪೆಕ್ಟಿಕಲ್ಸ್, ಮೇ ಬ್ಯಾಕ್ ಗ್ಲಾಸ್ ಅದು 10 ಲಕ್ಷ. ಜಾರ್ಜಿಯೋ ಅರ್ಮೋನಿಯೋ ಸೂಟು, ಒಂದು ಸೂಟು 3-4 ಲಕ್ಷ. ಒಂದು ದಿವಸಕ್ಕೆ 5 ಸೂಟ್ ಹಾಕ್ತಾರೆ. ಕೇಜ್ರಿವಾಲ್ ಹೇಳಿದ್ರು ಅವ್ರು ಲಿಪ್ಸ್ಟಿಕ್ ಹಾಕ್ತಾರೆ. ಮತ್ತು ಅವ್ರದ್ದು ಮೇಕಪ್ ಖರ್ಚು ಒಂದು ವರ್ಷಕ್ಕೆ 84 ಕೋಟಿ ಬಿಲ್ ಕಟ್ಟಿದ್ದಾರೆ ಅಂತ ಕೇಜ್ರಿವಾಲ್. ನೀವು ಗೂಗಲ್ ಮಾಡಿ ನೋಡಿ. ಮತ್ತೆ ಒಂದು ಸತಿ ಹೋದ್ರೆ ಎಷ್ಟು ಖರ್ಚುಗಳಾಗುತ್ತೆ. ಅವರು ರೋಡ್ ಶೋಗೆ ಎಷ್ಟು ಖರ್ಚುಗಳಾಗುತ್ತೆ. ಅವ್ರ ಮನೆ ಹೆಂಗಿದೆ, ಅವ್ರು ಕುಡಿಯೋ ನೀರು ಏನು? ಒಂದು ಬಾಟಲ್ ನೀರು 1750 ರೂಪಾಯಿ. ಅವ್ರು ತಿನ್ನೋದು ಅಣಬೆ ಎಲ್ಲಿಂದ ಬರುತ್ತೆ? ಅಣಬೆ ಹೆಸರು ಗುಚ್ಚಿ. ಎಲ್ಲಿಂದ ಬರುತ್ತೆ? ಥಾಯ್ಲೆಂಡಿಂದ. 1 kg ಅಷ್ಟು 80,000 ರೂಪಾಯಿ. ಪ್ರಧಾನಮಂತ್ರಿಗೆ ಸಂಬಳ ಎಷ್ಟು ಸಂಬಳ ಡ್ರಾ ಮಾಡ್ತಾರೆ? ಶೂ ಯಾರು ಕೊಡ್ಸಿದ್ದು? ಫ್ರೀಯಾಗಿ ದೇಶ ಕಾಯ್ತಾರೆ ಸರ್, ಸಂಬಳ ತಗೊಂತ ಇಲ್ಲ. ಮತ್ತೆ ಇದಕ್ಕೆಲ್ಲ ಯಾರು ಖರ್ಚು? 80,000 ಅಭಿಮಾನಿಗಳು ಇರ್ತಾರಲ್ಲ ಸರ್. ಓಕೆ, ಅಭಿಮಾನಿಗಳು ಯಾರು? ಅದಾನಿ ಒಂದು ಅಭಿಮಾನಿ, ಅಂಬಾನಿ ಒಂದು ಅಭಿಮಾನಿ. ಅವರಿಬ್ಬರೇ ಕೊಡ್ತಾರೆ ಎಲ್ಲ. ಎಲ್ಲಿ ಹೋದ್ರೇನು ಜೊತೆಯಲ್ಲಿ ಅವ್ರನ್ನ ಹಾಕೊಂಡು ಹೋಗ್ತಾರೆ. ಅಂದ್ರೆ ಪೂರ್ತಿ ಖರ್ಚು ಅವರೇ ಮಾಡ್ತಾರೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.